ಈ ಭಾವನೆ ಬರ್ಬೇಕ್ರಿ. ನೀವೆಲ್ರಿ 4 ಮೂಲೆ ಒಳಗಡೆ ಕೂತ್ಕೊಂಡು ಏನ್ರಿ ತಡ್ದಾಗ ಕೂತಿದ್ದೀರ? ಏನ್ ತಡ್ದಾಗ ಕೂತಿದ್ದೀರ? ಹೆಣ್ಣು ಮಕ್ಕಳು ಧರಣಿ ತಟ್ಟದೆ ಎಷ್ಟೋ ಮೇಲೋ ಒಲೆಯಾದ್ರೂ ಇಲ್ಲದೆ ನೀ ತಟ್ಟದಲ್ಲಿ ಏನು ಉರಿಯಲ್ಲಪ್ಪ. ಸೈನ್ಸ್ ಬೇಕಾ? ಏನ್ ಬೇಕು? ಅಲ್ಲ, ನನಗೊಂದು ಕ್ವಶನ್ ಏನಂತಂದ್ರೆ, ನಾನು ಏನಕ್ಕೆ ಕೇಳಿದೆ ಅಂತಂದ್ರೆ, ನಮ್ ಜನಕ್ಕೆ ನಮ್ಮ ಇಂಡಿಯಾ ಅಭಿವೃದ್ಧಿ ಆಗಿರ್ಬೋದು, ಕರ್ನಾಟಕದ ಅಭಿವೃದ್ಧಿ ಅದ್ರ ಬಗ್ಗೆ ಕೇಳುವಂತದ್ದಿಲ್ಲ. ಒಬ್ಬರ ವೈಯಕ್ತಿಕ ಕಾರಣಗಳ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಹೆಂಗ್ ಬೇಕಾದ್ರೂ ಚೇಂಜ್. ಈಗ ಇವತ್ತು ನಾವು ನೋಡ್ರಿ, ಒಂದ್ ಕಾಲಕ್ಕೆ ತಿರುಪತಿ ಕೂಡ ಕರ್ನಾಟಕಕ್ಕೆ ಸೇರಿದ್ದು. ಸರಿನಾ? ಮೊನ್ನೆ ಕಾಸರಗೋಡ್ ಬಿಟ್ಟಿದೀವಿ ಅಲ್ಲಿ. ನಾನು ಆ ಕಡೆ ನನ್ನ ಸ್ಕಾರ್ಪಿಯೋ ಗಾಡಿ ತಗೊಂಡಿದ್ದು 20-30 ವರ್ಷದಿಂದ ಮಾತು. ಸ್ಕಾರ್ಪಿಯೋ ಗಾಡಿ ತಗೊಂಡು ಆ ಕಡೆ ಹೋಗ್ತಾ ಇದ್ದೆ. ಪಂಪ್ವೆಲ್ ಸರ್ಕಲ್ ಇಂದ ಹೋಗ್ಬೇಕು. ಫಸ್ಟ್ ಸಿಕ್ಕದ್ ನಮ್ಗೆ ಪುತ್ತೂರು. ಪುತ್ತೂರಲ್ಲ, ಆ ಕಡೆ ಕೇರಳ ಬಾರ್ಡರ್ ಸಿಗತ್ತೆ. ಬಾರ್ಡರ್ ಸಿಕ್ಕಿ ಸ್ವಲ್ಪ ಮುಂದೆ ಹೋಗ್ತಾ ಈ ಕಾಸರಗೋಡು ಹತ್ರ ಹೋಗ್ತಾ ನಾನು ಸ್ವಲ್ಪ ರಿಫ್ರೆಶ್ ಆಗೋಣ ಅಂತ ನಾನು ಗಾಡಿಯಿಂದ ಇಳಿದು ಅದು ಹೋಗ್ತಾ ಇದ್ದೀನಿ. ಆ ಮೈಲ್ ಕಲ್ಲು ಕಟ್ಟಾಗಿ ಹಿಂಗ್ ಬಿದ್ದಿದೆ. ಅದನ್ನ ಎತ್ತಿ ಹಿಂಗ್ ನೋಡಿದ್ರೆ ಹಳೆ ಕನ್ನಡದಲ್ಲಿ ಪುತ್ತೂರು ಗ್ರಾಮ ಪಂಚಾಯತಿ ಅಂತ ಬರ್ತದೆ. ಎಷ್ಟು ಬೇಜಾರಾಯ್ತು ಅಂದ್ರೆ, ಎಷ್ಟು ನೋವಾಯ್ತು ಅಂದ್ರೆ, ಈ ಭಾವನೆ ಬರ್ಬೇಕ್ರಿ. ನೀವೆಲ್ರಿ 4 ಮೂಲೆ ಒಳಗಡೆ ಕೂತ್ಕೊಂಡು ಏನ್ರಿ ತಡ್ದಾಗ ಕೂತಿದ್ದೀರ? ಅಲ್ಲಿ ಏನ್ ತಡ್ದಾಗ ಕೂತಿದ್ದೀರ? ಹೆಣ್ಣು ಮಕ್ಕಳು ಬೆರಣಿ ತಟ್ಟದೆ ಎಷ್ಟೋ ಮೇಲೋ ಒಲೆಯಾದ್ರೂ ಉರಿತದೆ, ನೀನ್ ತಟ್ಟದ್ರಲ್ಲಿ ಏನು ಉರಿಯಲ್ಲಪ್ಪ. ಏನೇ ಮಾಡೋಣ, ಒಂದ್ ಕಾರ್ ಕಂಪ್ನಿನ ನಿಲ್ಸಯ್ಯ ಕರ್ನಾಟಕದಲ್ಲಿ, ಆಮೇಲೆ ಮಾತಾಡ್ತೀವಿ. ಎಲ್ಲ ಆ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಈ ಕಡೆನೆ ಹೋಯ್ತದೆ, ಕರ್ನಾಟಕ ಈ ಕಡೆನೆ ಬೆಳೆಯಲ್ವಾ? ಅದನ್ನ ಕೇಳ್ತಾ ಇದ್ದೀನಿ ನಾನು. ಅದೇ ಬೆಳವಣಿಗೆ ಬರ್ತಕ್ಕಂಥದ್ದು. ಒಳ್ಳೇದನ್ನು ಕಮೆಂಟ್ ಮಾಡಿ, ರಿನ್ಯೂವಬಲ್ ಎನರ್ಜಿ ಬಗ್ಗೆ ಕಮೆಂಟ್ ಮಾಡಿ. ಇವತ್ತಿನ ಸೋಲಾರು ಯಾವ ಮಟ್ಟಿಗೆ ಡೆವಲಪ್ ಆಗಿದೆ, ನಿಮಗೆ ಯಾವ್ದಾದ್ರು ಮಾಹಿತಿ ಇದ್ರೆ ಇನ್ನೊಬ್ರಿಗೆ ಕೊಡ್ರಿ. ಆ ಕೆಪಾಸಿಟಿಯಲ್ಲಿ ಹೆಂಗ್ ಸ್ಟಾಕ್ ಮಾಡೋದು, ಸ್ಟಾಕ್ ಮಾಡಿ ಅದನ್ನ ಕಂಪ್ಲೀಟ್ ಆಗಿ ನೀವು ಇನ್ವರ್ಟರ್ಸ್ ಒಳಗೆ ಇಟ್ಕೊಂಡ್ಬಿಟ್ಟು ಬೇಕು ಅಂದಾಗ ತಿರುಗಿ ಪವರ್ನ ರಿಲೀಸ್ ಮಾಡ್ಕೊಂಡು ಅದನ್ನ ಚೇಂಜ್ ಓವರ್ ಮೂಲಕ ಕೊಡೋದಕ್ಕೆ ಹೇಗೆ ಮಾಡಬೇಕು? ವಾಟ್ ಈಸ್ ಎಲೆಕ್ಟ್ರಾನಿಕ್ಸ್ ಓವರ್ಲೋಡ್ ರಿಲೇ? ವಾಟ್ ಈಸ್ ಎ ಚೇಂಜ್ ಓವರ್? ವೈ ದೇ ಯೂಸ್ ಎ ಚೇಂಜ್ ಓವರ್? ಸೈನ್ಸ್ ಬೇಕಾ? ಏನ್ ಬೇಕು? ಎಷ್ಟ್ರಿ ಓದಿದಾರೆ ತಲೆಯಲ್ಲಿ, ಕಿಡ್ನಿ ಇಲ್ದಿರೋರು. ಬನ್ನಿ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.